ಅಧಿಕಾರಿಗಳು ದಿಢೀರ್ ಅಂತ ಭ್ರಷ್ಟರ ಬಾಗಿಲು ಬಡಿದಿದ್ರು. ಒಂದೇ ದಿನ 8 ಅಧಿಕಾರಿಗಳ ಮನೆ ಸೇರಿ 38 ಕಡೆ ಲೋಕ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ. ಬೇಟೆ, ಮಹಾ ಬೇಟೆ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಆಫೀಸರ್ಸ್ ಚಳಿ ಬೀಳಿಸಿದ್ದಾರೆ. ಲೋಕ ಟೀಮ್ ನೋಡ್ತಿದ್ದಂತೆ ಅಕ್ಷರಶಃ ನುಂಗಣ್ಣರು ಪತುರುಗುಟ್ಟಿದ್ದಾರೆ. ಬೆಂಗಳೂರು, ಚಿಕ್ಕಮಗಳೂರು, ಬೀದರ್, ಬೆಳಗಾವಿ, ತುಮಕೂರು, ಗದಗ್, ಬಳ್ಳಾರಿ, ರಾಯಚೂರು ಲೋಕಾಯುಕ್ತ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳ ಸಂಬಂಧ ಲೋಕಾಯುಕ್ತ ದಾಳಿ ನಡೆಸಿದೆ. ರಾಜ್ಯಾದ್ಯಂತ 8 ಕಡೆ ಲೋಕ ರೇಡ್. 8 ಅಧಿಕಾರಿಗಳ ಮನೆ ಸೇರಿ 38 ಕಡೆ ದಾಳಿ. ಕಂಡಲ್ಲಿ ಆಸ್ತಿ, ಐಷಾರಾಮಿ ಮನೆ. ಖಾನಾಪುರ ತಹಸೀಲ್ದಾರ್ ಪ್ರಕಾಶ್ ಕೋಟಿಕುಳ ಬೆಳಗಾವಿಯ ಖಾನಾಪುರ ತಹಸೀಲ್ದಾರ್ ಮನೆ ಮೇಲೆ ಲೋಕ ರೇಡ್ ಮಾಡಿದೆ. ಪ್ರಕಾಶ್ ಗಾಯಕ್ವಾಡ್ 2 ನಿವೇಶನ, 3 ವಾಸದ ಮನೆ, 28 ಎಕರೆ ಕೃಷಿ ಭೂಮಿ ಸೇರಿ ಒಟ್ಟು 3,58 ಲಕ್ಷ ಮೌಲ್ಯದ ಸ್ಥಿರ ಆಸ್ತಿ ಹೊಂದಿದ್ದಾರೆ. ನಗದು, ಚಿನ್ನಾಭರಣ, ವಾಹನಗಳು ಸೇರಿ 83,12,585 ರೂಪಾಯಿ ಇದ್ದು ಒಟ್ಟು 4,41,12,585 ರೂಪಾಯಿ ಆಸ್ತಿ ಹೊಂದಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಬೆದರಿಸಿದ್ದ ಲೋಕೇಶ್. ಬಳ್ಳಾರಿಯ ಬಿಸಿಎಂ ತಾಲೂಕು ಅಧಿಕಾರಿ ಲೋಕೇಶ್ ಮನೆ ಮೇಲೂ ದಾಳಿ ನಡೆಸಿದ್ದು, ರಾಮಾಂಜನೇಯ ನಗರದಲ್ಲಿರುವ ಲೋಕೇಶ್ ಮನೆ ಮತ್ತು ಸ್ನೇಹಿತರ ಮನೆ ದಾಳಿ ನಡೆಸಿದ್ದಾರೆ. ಈ ಲೋಕೇಶ್ ವಾರ್ಡನ್ ಆಗಿದ್ದಾಗ ವಿದ್ಯಾರ್ಥಿನಿಯರಿಗೆ ಹೆದರಿಸಿ ಹುಟ್ಟುಹಬ್ಬದಂದು ಮೈ ಮೇಲೆ ಹೂವು ಸುರಿಸಿಕೊಂಡು ಶೋಕಿ ಮಾಡಿದ್ನಂತೆ. ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಆಸ್ತಿ ಮೌಲ್ಯ 3 ಕೋಟಿ. ಬೆಂಗಳೂರು ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಎಂ ಶೋಭಾ ಮನೆ ಮೇಲೆ ಲೋಕ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಿವೇಶನ 21 ಎಕರೆ ಜಮೀನು ಸೇರಿ ಒಟ್ಟು 45,35,000 ಮೌಲ್ಯದ ಸ್ಥಿರಾಸ್ತಿ, 35,300 ರೂಪಾಯಿ ನಗದು, 60 ಲಕ್ಷ ಮೌಲ್ಯದ ಚಿನ್ನಾಭರಣ, 20 ಲಕ್ಷ ರೂಪಾಯಿ ಬೆಲೆ ಬಾಳುವ ವಾಹನ, 1,60,00,000 ಬ್ಯಾಂಕ್ ಠೇವಣಿ ಮತ್ತು LIC 23,50,000 ರೂಪಾಯಿ ಬೆಲೆ ಬಾಳುವ ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ 2,63,85,300 ರೂಪಾಯಿ ಬೆಲೆ ಬಾಳುವ ಚರಾಸ್ತಿ ಪತ್ತೆಯಾಗಿದೆ. ಎಂ ಶೋಭಾ ಒಟ್ಟು ಆಸ್ತಿ ಮೌಲ್ಯ 3,09,21,300 ರೂಪಾಯಿ. ಎಇ ರವೀಂದ್ರ ಮೆಟ್ರೆ ಒಟ್ಟು ಆಸ್ತಿ ಎಷ್ಟು ಗೊತ್ತಾ? ಬೀದರ್ನ ಬಸವ ಕಲ್ಯಾಣದ ಸಹಾಯಕ ಅಭಿಯಂತರ ರವೀಂದ್ರ ಮೆಟ್ರೆ ಕಚೇರಿ ಮೇಲೆ ಲೋಕ ದಾಳಿ ನಡೆಸಿದೆ. 5 ನಿವೇಶನ, 2 ವಾಸದ ಮನೆ, 7 ಎಕರೆ ಕೃಷಿ ಜಮೀನು ಸೇರಿ ಒಟ್ಟು 1,72,04,000 ರೂಪಾಯಿ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ. ನಗದು, ಚಿನ್ನಾಭರಣ, ವಾಹನ, ಬೆಲೆ ಬಾಳುವ ಗೃಹೋಪಯೋಗಿ ವಸ್ತುಗಳು ಸೇರಿ ಒಟ್ಟು 2,25,64,275 ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ. ಜೆಸ್ಕಾಂ ಎಂಜಿನಿಯರ್ ಹುಲಿರಾಜ್ಗೆ ಲೋಕ ಶಾಕ್. ರಾಯಚೂರು ಜೆಸ್ಕಾಂ ಸಹಾಯಕ ಇಂಜಿನಿಯರ್ ಹುಲಿರಾಜ್ಗೆ ಲೋಕ ಶಾಕ್ ನೀಡಿದೆ. ಹುಲಿರಾಜ್ ಮನೆಯಲ್ಲಿ ಅಪಾರ ಚಿನ್ನಾಭರಣ, ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬೀದರ್ನ ಸಣ್ಣ ನೀರಾವರಿ ಇಲಾಖೆ ಸಹಾಯಕ ಅಭಿಯಂತರ ರವೀಂದ್ರ ಹನುಮಂತಪ್ಪ ಮೇತ್ರೆ ಮನೆ ಮೇಲೆ ರೇಡ್ ಮಾಡಲಾಗಿದೆ. ಗದಗ ಜಿಲ್ಲೆಯ ನಗರಸಭೆ ಇಂಜಿನಿಯರ್ ಹುಚ್ಚೇಶ್ ಬಂಡಿವಡ್ರಿಗೂ ಲೋಕ ಶಾಕ್ ನೀಡಿದೆ. ಬಂಡಿವಡ್ರಿಗೆ ಸೇರಿದ ಮನೆ, ಕಚೇರಿಯ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ಮಾನಸ. ಲೋಕ ಅಧಿಕಾರಿಗಳು ದಿಢೀರ್ ಅಂತ ಭ್ರಷ್ಟರ ಬಾಗಿಲು ಬಡಿದಿದ್ರು. ಒಂದೇ ದಿನ 8 ಅಧಿಕಾರಿಗಳ ಮನೆ ಸೇರಿ 38 ಕಡೆ ಲೋಕ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ. ಬೇಟೆ, ಮಹಾ ಬೇಟೆ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಆಫೀಸರ್ಸ್ ಚಳಿ ಬೀಳಿಸಿದ್ದಾರೆ. ಲೋಕ ಟೀಮ್ ನೋಡ್ತಿದ್ದಂತೆ ಅಕ್ಷರಶಃ ನುಂಗಣ್ಣರು ಪತುರುಗುಟ್ಟಿದ್ದಾರೆ. ಬೆಂಗಳೂರು, ಚಿಕ್ಕಮಗಳೂರು, ಬೀದರ್, ಬೆಳಗಾವಿ, ತುಮಕೂರು, ಗದಗ್, ಬಳ್ಳಾರಿ, ರಾಯಚೂರು ಲೋಕಾಯುಕ್ತ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳ ಸಂಬಂಧ ಲೋಕಾಯುಕ್ತ ದಾಳಿ ನಡೆಸಿದೆ. ರಾಜ್ಯಾದ್ಯಂತ 8 ಕಡೆ ಲೋಕ ರೇಡ್. 8 ಅಧಿಕಾರಿಗಳ ಮನೆ ಸೇರಿ 38 ಕಡೆ ದಾಳಿ. ಕಂಡಲ್ಲಿ ಆಸ್ತಿ, ಐಷಾರಾಮಿ ಮನೆ. ಖಾನಾಪುರ ತಹಸೀಲ್ದಾರ್ ಪ್ರಕಾಶ್ ಕೋಟಿಕುಳ ಬೆಳಗಾವಿಯ ಖಾನಾಪುರ ತಹಸೀಲ್ದಾರ್ ಮನೆ ಮೇಲೆ ಲೋಕ ರೇಡ್ ಮಾಡಿದೆ. ಪ್ರಕಾಶ್ ಗಾಯಕ್ವಾಡ್ 2 ನಿವೇಶನ, 3 ವಾಸದ ಮನೆ, 28 ಎಕರೆ ಕೃಷಿ ಭೂಮಿ ಸೇರಿ ಒಟ್ಟು 3,58,00,000 ಮೌಲ್ಯದ ಸ್ಥಿರ ಆಸ್ತಿ ಹೊಂದಿದ್ದಾರೆ. ನಗದು, ಚಿನ್ನಾಭರಣ, ವಾಹನಗಳು ಸೇರಿ
83,12,585 ರೂಪಾಯಿ ಇದ್ದು ಒಟ್ಟು 4,41,41,585 ರೂಪಾಯಿ ಆಸ್ತಿ ಹೊಂದಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಬೆದರಿಸಿದ್ದ ಲೋಕೇಶ್. ಬಳ್ಳಾರಿಯ ಬಿಸಿಎಂ ತಾಲೂಕು ಅಧಿಕಾರಿ ಲೋಕೇಶ್ ಮನೆ ಮೇಲೂ ದಾಳಿ ನಡೆಸಿದ್ದು, ರಾಮಾಂಜನೇಯ ನಗರದಲ್ಲಿರುವ ಲೋಕೇಶ್ ಮನೆ ಮತ್ತು ಸ್ನೇಹಿತರ ಮನೆ ದಾಳಿ ನಡೆಸಿದ್ದಾರೆ. ಈ ಲೋಕೇಶ್ ವಾರ್ಡನ್ ಆಗಿದ್ದಾಗ ವಿದ್ಯಾರ್ಥಿನಿಯರಿಗೆ ಹೆದರಿಸಿ ಹುಟ್ಟುಹಬ್ಬದಂದು ಮೈ ಮೇಲೆ ಹೂವು ಸುರಿಸಿಕೊಂಡು ಶೋಕಿ ಮಾಡಿದ್ನಂತೆ. ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಆಸ್ತಿ ಮೌಲ್ಯ 3 ಕೋಟಿ. ಬೆಂಗಳೂರು ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಎಂ ಶೋಭಾ ಮನೆ ಮೇಲೆ ಲೋಕ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಿವೇಶನ 21 ಎಕರೆ ಜಮೀನು ಸೇರಿ ಒಟ್ಟು 45,35,000 ಮೌಲ್ಯದ ಸ್ಥಿರಾಸ್ತಿ, 35,300 ರೂಪಾಯಿ ನಗದು, 60 ಲಕ್ಷ ಮೌಲ್ಯದ ಚಿನ್ನಾಭರಣ, 20 ಲಕ್ಷ ರೂಪಾಯಿ ಬೆಲೆ ಬಾಳುವ ವಾಹನ, 1,60,00,000 ಬ್ಯಾಂಕ್ ಠೇವಣಿ ಮತ್ತು LIC 23,50,000 ರೂಪಾಯಿ ಬೆಲೆ ಬಾಳುವ ಗೃಹೋಪಯೋಗಿ ವಸ್ತುಗಳು ಸೇರಿದಂತೆ 2,63,85,300 ರೂಪಾಯಿ ಬೆಲೆ ಬಾಳುವ ಚರಾಸ್ತಿ ಪತ್ತೆಯಾಗಿದೆ. ಎಂ ಶೋಭಾ ಒಟ್ಟು ಆಸ್ತಿ ಮೌಲ್ಯ 3,09,21,300 ರೂಪಾಯಿ. ಎಇ ರವೀಂದ್ರ ಮೆಟ್ರೆ ಒಟ್ಟು ಆಸ್ತಿ ಎಷ್ಟು ಗೊತ್ತಾ? ಬೀದರ್ನ ಬಸವ ಕಲ್ಯಾಣದ ಸಹಾಯಕ ಅಭಿಯಂತರ ರವೀಂದ್ರ ಮೆಟ್ರೆ ಕಚೇರಿ ಮೇಲೆ ಲೋಕ ದಾಳಿ ನಡೆಸಿದೆ. 5 ನಿವೇಶನ, 2 ವಾಸದ ಮನೆ, 7 ಎಕರೆ ಕೃಷಿ ಜಮೀನು ಸೇರಿ ಒಟ್ಟು 1,72,04,000 ರೂಪಾಯಿ ಸ್ಥಿರಾಸ್ತಿಯನ್ನ ಹೊಂದಿದ್ದಾರೆ. ನಗದು, ಚಿನ್ನಾಭರಣ, ವಾಹನ, ಬೆಲೆ ಬಾಳುವ ಗೃಹೋಪಯೋಗಿ ವಸ್ತುಗಳು ಸೇರಿ ಒಟ್ಟು 2,25,64,275 ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ. ಜೆಸ್ಕಾಂ ಎಂಜಿನಿಯರ್ ಹುಲಿರಾಜ್ಗೆ ಲೋಕ ಶಾಕ್. ರಾಯಚೂರು ಜೆಸ್ಕಾಂ ಸಹಾಯಕ ಇಂಜಿನಿಯರ್ ಹುಲಿರಾಜ್ಗೆ ಲೋಕ ಶಾಕ್ ನೀಡಿದೆ. ಹುಲಿರಾಜ್ ಮನೆಯಲ್ಲಿ ಅಪಾರ ಚಿನ್ನಾಭರಣ, ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬೀದರ್ನ ಸಣ್ಣ ನೀರಾವರಿ ಇಲಾಖೆ ಸಹಾಯಕ ಅಭಿಯಂತರ ರವೀಂದ್ರ ಹನುಮಂತಪ್ಪ ಮೇತ್ರೆ ಮನೆ ಮೇಲೆ ರೇಡ್ ಮಾಡಲಾಗಿದೆ. ಗದಗ ಜಿಲ್ಲೆಯ ನಗರಸಭೆ ಇಂಜಿನಿಯರ್ ಹುಚ್ಚೇಶ್ ಬಂಡಿವಡ್ರಿಗೂ ಲೋಕ ಶಾಕ್ ನೀಡಿದೆ. ಬಂಡಿವಡ್ರಿಗೆ ಸೇರಿದ ಮನೆ, ಕಚೇರಿಯ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ನಿಮ್ಮೂರಲ್ಲಿ ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ಮಾನಸ. ಲೋಕ ಅಧಿಕಾರಿಗಳು ದಿಢೀರ್ ಅಂತ ಭ್ರಷ್ಟರ ಬಾಗಿಲು ಬಡಿದಿದ್ರು. ಒಂದೇ ದಿನ 8 ಅಧಿಕಾರಿಗಳ ಮನೆ ಸೇರಿ 38 ಕಡೆ ಲೋಕ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ. ಬೇಟೆ, ಮಹಾಬೇಟೆ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಆಫೀಸರ್ಸ್ ಚಳಿ ಬೀಳಿಸಿದ್ದಾರೆ. ಲೋಕ ಟೀಮ್ ನೋಡ್ತಿದ್ದಂತೆ ಅಕ್ಷರಶಃ ನುಂಗಣ್ಣರು ಪತುರುಗುಟ್ಟಿದ್ದಾರೆ. ಬೆಂಗಳೂರು, ಚಿಕ್ಕಮಗಳೂರು, ಬೀದರ್, ಬೆಳಗಾವಿ, ತುಮಕೂರು, ಗದಗ, ಬಳ್ಳಾರಿ, ರಾಯಚೂರು ಲೋಕಾಯುಕ್ತ ಠಾಣೆಗಳಲ್ಲಿ ದಾಖಲಾಗಿದ್ದ ಪ್ರಕರಣಗಳ ಸಂಬಂಧ ಲೋಕಾಯುಕ್ತ ದಾಳಿ ನಡೆಸಿದೆ. ರಾಜ್ಯಾದ್ಯಂತ 8 ಕಡೆ ಲೋಕ ರೇಡ್. 8 ಅಧಿಕಾರಿಗಳ ಮನೆ ಸೇರಿ 38 ಕಡೆ ದಾಳಿ. ಕಂಡಲ್ಲಿ ಆಸ್ತಿ, ಐಷಾರಾಮಿ ಮನೆ. ಖಾನಾಪುರ ತಹಸೀಲ್ದಾರ್ ಪ್ರಕಾಶ್ ಕೋಟಿಕುಳ. ಬೆಳಗಾವಿಯ ಖಾನಾಪುರ ತಹಸೀಲ್ದಾರ್ ಮನೆ ಮೇಲೆ ಲೋಕ ರೇಡ್ ಮಾಡಿದೆ. ಪ್ರಕಾಶ್ ಗಾಯಕ್ವಾಡ್ 2 ನಿವೇಶನ, 3 ವಾಸದ ಮನೆ, 28 ಎಕರೆ ಕೃಷಿ ಭೂಮಿ ಸೇರಿ ಒಟ್ಟು 3,58,00,000 ಮೌಲ್ಯದ ಸ್ಥಿರ ಆಸ್ತಿ ಹೊಂದಿದ್ದಾರೆ. ನಗದು, ಚಿನ್ನಾಭರಣ, ವಾಹನಗಳು ಸೇರಿ